ಒಂಥರ ದಕ್ಷಿಣೇಶ್ವರ ಆಯಿತು, ಕಾಮಾರ್ಪುಕಾರ ಆಯಿತು. ಸೊ ನನಗೆ ನಿಜವಾದ ಕಲ್ಕತ್ತದಲ್ಲಿ ಕುತ್ಕೊಂಡು ಆನಂದ ಭಜನೆಗಳನ್ನು ಆಸ್ವಾದಿಸ್ತಿದ್ದೀವೇನೋ. ಗುರು ಮಹಾರಾಜರು ಎಲ್ಲೆಲ್ಲೋ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಅತ್ಯದ್ಭುತವಾದ ಒಂದು ಯಾವಾಗ ನೆಲೆಸ್ಕೊಂಡು ನಾವು ಅದು ನೀವು ನೆಲೆಸ್ಕೊಳ್ತೀವೋ ಅದೇ ನಮಗೆ ನನಗೆ ಎಷ್ಟೋ ಅಮ್ಮ ಹಾಡ್ಬೇಕಾದ್ರೆ ಆನಂದ ತುಂಬಿ ಬಂತು. ಅದು ಅಷ್ಟು ಸುಲಭ ಅಲ್ಲ, ಅದು ಕಣ್ಣೀರು ಭಾವಭಕ್ತಿ ಬಂದಾಗಲೇ ಅದು ನಮಗೆ ಇಂದಿನ ಯುಗದಲ್ಲಿ ನಮಗೆ ಭಜನೆ ಅಷ್ಟೇ ನಮಗೆ. ಯಾಕಂದ್ರೆ ನಾವೆಲ್ಲ ಸಂಸಾರಿಸ್ತಿದ್ರೆ ಎಲ್ಲದರಲ್ಲೂ ಇದು ಮಾಡಬೇಕಲ್ಲ. ಸ್ವಾಮಿ ಸುಮೇಧಾನಂದಜಿ ಮಹಾರಾಜ್ ಅಂದ್ರೆ ನಮ್ಮ ಶಂಕರ್ ಮಹಾರಾಜ್ ಅಂತ ಹೇಳ್ತೀವಿ, ಆದರೂ ಸುಮೇಧಾನಂದಜಿ ಮಹಾರಾಜ್ ನಿಮ್ಮೆಲ್ಲರ ಒಂದು ಕರೆಗೆ ಹೋಗಿ ನೋಡ್ಕೊಂಡು ಬರಬೇಡಿ, ಗುರು ಮಹಾರಾಜ್ ನೋಡ್ಕೊಂಡು ಬರ್ಬೇಕಷ್ಟೇ ಅಂತ ಮಾತು ಯಾರೇ ಹೇಳಿದ್ರು ಅಷ್ಟೇ. ಇಲ್ಲಿ ಯಾರಿಗೆ ಬಂದ್ರು ನಾನು ಹೇಳೋದಷ್ಟೇ, ಗುರು ಮಹಾರಾಜ್ರನ್ನ ನೋಡ್ಕೊಂಬನ್ನಿ, ದಿವ್ಯತ್ರನ್ನ ನೋಡ್ಕೊಂಬನ್ನಿ, ನನಗೇನು ನೋಡ್ಕೊಂಡು ಬರಲೇಬೇಡಿ. ನಾವೆಲ್ಲ ಸುಮ್ಮನೆ ಸರಳವಾಗಿರ್ತೀವಿ, ಆನಂದವಾಗಿರ್ತೀವಿ ಅಷ್ಟೇ. ಇಂದ ಹೇಳೋದು ಸ್ವಾಮೀಜಿ ನಮ್ಮ ಕರೆಗೆ ಹೋಗೊಟ್ಟು